ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ. ಇವತ್ತು ಒಂದು ಬ್ಲೌಸ್ ಪೀಸ್ ಇದ್ದರೆ ಸಾಕು, ಲಕ್ಷ್ಮಿಯನ್ನು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಒಂದು ಬ್ಲೌಸ್ ಪೀಸ್ನ ಈ ರೀತಿ ತೊಗೊಂಬಿಟ್ಟು ಮಾಮೂಲಿ ನಾವು ಸಣ್ಣಗೆ ನಮಗೆ ಎಷ್ಟು ಬ್ಲೌಸ್ ಪೀಸ್ ಲೆಂತ್ ಇದೆಯೋ ಅಷ್ಟರ ಮಟ್ಟಿಗೆ ಈ ರೀತಿ ಸಣ್ಣಗೆ ನೆರಿಗೆಗಳು ಹಾಕ್ಕೋಬೇಕು. ನೀವು ಜಾಸ್ತಿ ನಮ್ಗೆ ನೆರಿಗೆಗಳು ಬೀಳಬೇಕು ಅನ್ನಂಗಿದ್ರೆ ನೀವು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ನಡೆಯುತ್ತೆ. ಇಲ್ಲ ಸ್ವಲ್ಪ ದಪ್ಪ ಇರಲಿ ಅನ್ನಂಗಿದ್ರೆ ನೀವು ಅದು ಸ್ವಲ್ಪ ಅಗಲಕ್ಕೆ ತಗೊಂಡ್ರೂ ನಡೆಯುತ್ತೆ. ಸೊ ಈ ರೀತಿ ನಾನು ಫ್ರಿಲ್ಸ್ನ ಈ ರೀತಿ ತಗೊಂಡು ಸೆಂಟ್ರಿಗೆ ಒಂದು ಪಿನ್ನ ಹಾಕಿಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಪೀಸು ಸ್ಯಾರಿಯಲ್ಲಿ ಕಟ್ ಮಾಡಬೇಕಂತಂದ್ರೆ ನೀಟಾಗಿ ಕಟ್ ಮಾಡಬೇಕು. ಅದು ನನ್ನ ಸ್ಯಾರಿಯಲ್ಲಿ ಸ್ವಲ್ಪ ಏರ್ಪೇರ್ ಆಗಿರೋದ್ರಿಂದ ನೆಟ್ಟಿಗೆ ಅಂದರೆ ಒಂದೇ ನೇರವಾಗಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಅದಾದಮೇಲೆ ನೀವು ಕೆಳಗಡೆ ಇಲ್ಲಿ ಏನೇನು ಕಲಶಕ್ಕೆ ಅಕ್ಕಿ ಮತ್ತು ಕೆಳಗಡೆ ಒಂದು ಮನೆ ಹಾಕೋದು, ಸೊ ಈ ರೀತಿ ಎಲ್ಲ ನೀವು ಡೆಕೋರೇಷನ್ಗೆ ಅದು ಮತ್ತು ವರಲಕ್ಷ್ಮಿ ಹಬ್ಬದ ದಿನ ಆಚರಣೆ ಪ್ರಕಾರ ಯಾವ ರೀತಿ ಮಾಡ್ಕೋಬೇಕು ಆ ರೀತಿ ಎಲ್ಲ ಮಾಡ್ಕೊಳ್ಳಿ. ಜಸ್ಟ್ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಅಷ್ಟೇ. ಕೆಳಗಡೆ ಒಂದು ಚಿಕ್ಕ ಬಾಕ್ಸ್ ಇಟ್ಟಿದ್ದೀನಿ, ಅದಕ್ಕೆ ತಕ್ಕಂಗೆ ಕಲಶ ಚೊಂಬು ಇಟ್ಟಿದ್ದೀನಿ, ಅದಕ್ಕೆ ಅಕ್ಕಿ ತುಂಬಿಸಿಟ್ಟಿದ್ದೀನಿ ಮತ್ತು ಅದಕ್ಕೊಂದು ಕೋಲ್ ಸಹ ಕಟ್ಟಿಟ್ಟಿದ್ದೀನಿ ಹಿಂದುಗಡೆ ಫಿಟ್ಟಾಗಿ. ಇವಾಗ ಬ್ಲೌಸ್ ಪೀಸ್ ನಾವು ಏನು ನೆರಿಗೆ ಹಾಕಿ ಪಿನ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಈ ರೀತಿ ಸೆಟ್ ಮಾಡ್ತಾಯಿದ್ದೀನಿ. ನೀವು ಇನ್ನೂ ಸಣ್ಣದ ಕಲಶ ಆದರೂ ಇಟ್ಕೋಬೋದು, ದೊಡ್ಡದಾದರೂ ಇಟ್ಕೋಬೋದು. ಸೊ ಸೇಮು ನೀವು ಸೀರೆ ಉಡ್ಬೇಕಂತಂದ್ರೆ ಇದೇ ಪ್ರೊಸೆಸ್ಸೇ ಇರುತ್ತೆ. ಜಸ್ಟ್ ನಾನು ಸಿಂಪಲ್ಲಾಗಿ ಬ್ಲೌಸ್ ಪೀಸೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಇದನ್ನೇ ಫಾಲೋ ಮಾಡಿಕೊಂಡು ಸೀರೆಯನ್ನು ಸಹ ಇದೇ ರೀತಿನೇ ಉಡ್ಕೋಬೋದು. ಕೆಳಗಡೆ ಒಂದು ದೊಡ್ಡದಾಗಿರುವಂಥ ಬಾಕ್ಸ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೀವು ಮೇಲೆ ಕೆಲವರು ಚೊಂಬೆಲ್ಲ ಇಡ್ತಾರೆ, ಕೆಲವರು ಬಿಂದಿಗೆ ಇಡ್ತಾರೆ. ಸೊ ಈ ರೀತಿ ನಿಮ್ಮದು ಯಾವ್ದು ಅನುಕೂಲ ಇರುತ್ತೋ ಆ ಬಿಂದಿಗೆಯನ್ನು ಇಟ್ಬಿಟ್ಟು ಅದಕ್ಕೆ ತಕ್ಕಂಗೆ ನೀವು ಎಷ್ಟು ಟೈಟಲ್ಲಿ ಕೂರಿಸ್ಬೇಕು ಅಂತಂದ್ಬಿಟ್ಟು ನೀವು ಕೆಳಗಡೆ ಎಲ್ಲ ಸೆಟ್ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬನ ಎಷ್ಟು ಐಟಲ್ ಕೂರಿಸ್ತೀರಾ, ಇಷ್ಟು ಮಾತ್ರ ಇರಲಿನಾ ಅಂತಂದ್ಬಿಟ್ಟು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನೀವು ಕೂರಿಸ್ಕೊತೀರಲ್ಲ, ಸೊ ಅದ್ರ ಪ್ರಕಾರ ನೀವು ಹೈಟನ್ನು ಹೇರ್ಪೇರ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ನಾನು ದಾರ ಅದು ನನಗೆ ಸುತ್ತಿ ಹಿಂದ್ಗಡೆ ಕತ್ತಲಿಕ್ಕೆ ಆಗಲ್ಲ, ಸಾಕಾಗ ಬಂತು. ಅದಕ್ಕೆ ಫ್ರಂಟ್ಗೆ ನಾನು ಆ ಥರ ಗಂಟು ಹಾಕ್ಬಿಟ್ಟೆ. ಅದೆಲ್ಲ ಕಾಣ್ತಾ ಇತ್ತು ಅಂದ್ಬಿಟ್ಟು ನೆರಿಗೆಗಳನ್ನ ತೆಗೆದುಬಿಟ್ಟು ಅಲ್ಲಿ ಒಂದು ಗುಂಡು ಪಿನ್ ಹಾಕ್ತಾಯಿದ್ದೀನಿ. ಅದು ಕಾಣಿಸ್ದಿರ. ಇನ್ನೊಂದು ಏನಂತಂದರೆ ಅದು ಕೆಂಪಗಿತ್ತು ದಾರ, ಅದರಿಂದ ಎದ್ದು ಕಾಣ್ತಾ ಇತ್ತು. ಅದಕ್ಕೆ ನಾನಲ್ಲಿ ಸ್ವಲ್ಪ ಕವರ್ ಮಾಡ್ತಾಯಿದ್ದೀನಿ. ಇವಾಗ ನಿಮಗೆ ಇಲ್ಲಿ ಏನಾದರೂ ಸೊಂಟ ಡಾವ ಏನಿದ್ರೆ ಸೊಂಟ ಡಾವ ತಗೊಂಡ್ಬಿಟ್ಟು ಹಿಂದ್ಗಡೆ ನಾವು ಸ್ವಲ್ಪ ಬಿಟ್ಟಿರ್ತೀವಲ್ಲ ಅದನ್ನು ಮತ್ತು ಇದನ್ನು ಎಲ್ಲ ಫಿಟ್ಟಾಗಿ ಕೂರಿಸ್ಬೇಕು. ಆ ರೀತಿ ನಾವು ಸ್ವಲ್ಪ ಟೈಟ್ ಕಟ್ಕೊಂಡ್ಬಿಟ್ರೆ ಸೊಂಟ ಡಾವನ್ನ ಚೆನ್ನಾಗಿ ಕೂರುತ್ತೆ. ಇವಾಗ ನಿಮ್ಮ ಹತ್ರ ಯಾವ ಸೆಟ್ ಇರುತ್ತೋ ಆ ಸೆಟ್ಟನ್ನು ಹಾಕಿ, ನಿಜ ಹೇಳ್ತಾ ಇದ್ದೀನಿ, ಬ್ಲೌಸಲ್ಲಿ ನಾನು ಫಸ್ಟ್ ಟೈಮ್ ನಾನು ಈ ರೀತಿ ನಿಮ್ಗೆ ತೋರಿಸ್ತಾ ಇರೋದು. ಸ್ಯಾರಿಯಲ್ಲಿ ತೋರಿಸಿದ್ದೀನಿ, ಆ ವಿಡಿಯೋ ಲಿಂಕ್ ಬೇಕಂದರೆ ಕೆಳಗಡೆ ಕೊಡ್ತೀನಿ. ತುಂಬ ಚೆನ್ನಾಗಿದೆ, ಡಬಲ್ ಲೇಯರ್ ಬಂದಿರುವಂತಹ ಅದು ವಿಡಿಯೋ, ಹೋದ ವರ್ಷ ಮಾಡಿರೋ ವಿಡಿಯೋ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೀವು ಯಾವ ರೀತಿ ಅಲಂಕಾರ ಮಾಡ್ಕೋಬೇಕು, ಅಲಂಕಾರಕ್ಕೂ ಮುಂಚೆ ನೀವೇನೆಲ್ಲ ತಯಾರಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಪೂರ್ತಿ ಡೀಟೇಲಾಗಿ ನಾನು ಆ ವಿಡಿಯೋದಲ್ಲಿ ಮಾಡಿಟ್ಟಿದ್ದೀನಿ. ಸೊ ಅದಾದಮೇಲೆ ನೋಡಿ ನಾವು ಈ ರೀತಿ ಕಾಯಿಗೆ ನಾನು ಈ ಥರ ಮುಖವಾಡನ್ನು ಆಲ್ರೆಡಿ ಕಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಕಲಶ ಚೊಂಬಿಗೆ ಕೂರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಮುಖವಾಡ ಎಷ್ಟು ನೀಟಾಗಿ ನಾನು ಅಲಂಕಾರ ಏನು ಮಾಡಿಲ್ಲ, ಜಸ್ಟ್ ತೋರಿಸ್ಲಿಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಲಕ್ಷ್ಮೀ ಸಂಬಂಧಪಟ್ಟ ಬಾಳೆನೇ ಇದ್ದವು, ಅದನ್ನೇ ನಾನು ಮುಖವಾಡಕ್ಕೆ ಹಾಕ್ಬಿಟ್ಟು ಜಸ್ಟ್ ಈ ರೀತಿ ನಾನು ತೆಂಗಿನಕಾಯಿಗೆ ಇದು ಮಾಡಿ ಅಡ್ಜಸ್ಟ್ ಮಾಡಿ ಕಟ್ಟಿಟ್ಟಿದ್ದೀನಿ. ನಿಮ್ಮ ಹತ್ರ ಈ ರೀತಿ ಯಾವ್ದಾದ್ರೂ ಒಂದು ಫ್ಲವರ್ ಅಂದರೆ ಹಬ್ಬದ ದಿನ ನೀವು ಏನು ಹೂವಿನ ಮಾಲೆ ಹಾಕ್ಕೊತೀರೋ ಅದನ್ನು ಹಾಕ್ಕೊಂಡು ಈ ರೀತಿ ಅಲಂಕಾರ ಮಾಡಿಕೊಂಡ್ರೆ ಆಯಿತು. ಅಷ್ಟೇ ಸ್ನೇಹಿತರೆ, ತುಂಬ ಈಸಿಯಾಗಿ ಬ್ಲೌಸ್ ಪೀಸಲ್ಲಿ ಯಾವ ರೀತಿ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬನ ರೆಡಿ ಮಾಡಬೇಕು ಅಂತ ನೋಡಿದ್ರಲ್ಲ. ಸೊ ಖಂಡಿತ ನೀವು ಎಲ್ಲರಿಗೂ ಈ ವಿಡಿಯೋ ಅನುಕೂಲ ಆಗುತ್ತೆ ಈ ಒಂದು ಹಬ್ಬಕ್ಕೆ ಅಂತಂದ್ಬಿಟ್ಟು ಸ್ಮಾಲ್ ನನಗೆ ತಿಳಿದಿರೋ ಅಂಥ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಈ ರೀತಿ ಮಾಡ್ಕೊಳ್ಳಂಗಿದ್ರೆ ಇಷ್ಟಪಟ್ಟು ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿಗೋಣ ಇನ್ನೊಂದು